ಸ್ನೇಹಿತರೆ, ನಿಮಗೆಲ್ಲ ಮಮತಾ ಡಿಸೈನ್ಸ್ಗೆ ಸ್ವಾಗತ. ನಾನು ಮಮತಾ ಶಂಕರಿ. ಇವತ್ತು ಒಂದು ಬ್ರೈಡಲ್ ಸಾರಿ ಕುಚ್ಚು ಡಿಸೈನ್ ಹೇಳ್ಕೊಡ್ತಾ ಇದ್ದೀನಿ. ಇದು ಹೊಸ ಡಿಸೈನು, ನ್ಯೂ ಡಿಸೈನು. ಎಂಡ್ವರೆಗೂ ನೋಡಿ, ಡಿಸೈನ್ ಎಂಡ್ವರೆಗೂ ನೋಡಿಲ್ಲ ಅಂದರೆ ನಿಮ್ಗೆ ಅರ್ಥ ಆಗಲ್ಲ. ಸ್ವಲ್ಪ ಕಾಂಪ್ಲಿಕೇಟೆಡ್ ಡಿಸೈನು, ಆದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ದೊಡ್ಡ ಆರ್ಚ್ ಬರುತ್ತೆ. ಹೊಸ ಡಿಸೈನು. ಫಸ್ಟು ದಾರ ಲಾಕ್ ಮಾಡಿ, 6 ಎಳೆ ದಾರ 10 ನಂಬರ್ ಕ್ರೋಶಕ್ಕೂ 0.75 mm ಈ ಥರ ತೊಗೊಂಡಿದ್ದೀನಿ ಇದನ್ನು. ಆಮೇಲೆ ಈ ಥರ ಹಾರ್ಟ್ ಶೇಪ್ ಬೀಡ್ ತಗೊಳ್ತಾ ಇದ್ದೀನಿ ನೋಡಿ, ಈ ಥರದ್ದು. ಇದು ಮಿಡ್ಲಿಗೆ ಸೇರಿಸ್ತೀನಿ ನಾನು. ಆಮೇಲೆ ಸ್ಮಾಲ್ ಯಾವಾಗಿನ ಹಾಗೆ ನಾರ್ಮಲ್ ಸ್ಮಾಲ್ ಗೋಲ್ಡನ್ ಬೀಡ್ಸ್ ತಗೊಂಡಿದ್ದೀನಿ. ಫಸ್ಟು ದಾರ ಲಾಕ್ ಮಾಡಿ, ದಾರ ಲಾಕ್ ಮಾಡಿದ ಮೇಲೆ ಫಸ್ಟು 3 ಚೈನ್ ಮಾಡಿ ಬಟ್ಟೆ ಲಾಕ್ ಮಾಡಿ, ಮತ್ತೆ 3 ಚೈನು, ಬಟ್ಟೆಗೆ ಲಾಕ್, ಮತ್ತೆ 3 ಚೈನು, ಬಟ್ಟೆಗೆ ಲಾಕ್. ಆಮೇಲೆ ಬೀಡ್, ಹಾರ್ಟ್ ಶೇಪ್ ಬೀಡ್ ತಗೊಳ್ತಾ ಇದ್ದೀನಿ. ಈ ಥರ ಇದನ್ನು ಲಾಕ್ ಮಾಡಿ ಬಟ್ಟೆಗೆ ಸೇರಿಸ್ಕೊಳ್ಳಿ. ನಾನು ಚಿಕ್ಕ ಬೀಡು ಆರ್ಚಿಗೆ ಸೇರಿಸ್ಕೊಳ್ತಾ ಇದ್ದೀನಿ, ಯಾಕೆಂದರೆ ಮುಂದೆ ಆರ್ಚ್ ದೊಡ್ಡದು ಬರುತ್ತೆ. ಅದಕ್ಕೆ ದೊಡ್ಡ ಬೀಡನ್ನೇ ತಗೊಂಡ್ರೆ ಶುರುವಿಗೆ ಸ್ಟಾರ್ಟಿಗೆ ತುಂಬ ದೊಡ್ಡ ಆರ್ಚ್ ಆಗುತ್ತೆ. ಅದಕ್ಕೋಸ್ಕರ ನಾನು ಸ್ವಲ್ಪ ಚಿಕ್ಕದ ಬೀಡು ತಗೊಳ್ತಾ ಇದ್ದೀನಿ. ಆರ್ಚ್ ಮೇಲೆ ಇನ್ನೊಂದು 2 ಸ್ಟೆಪ್ಪಿನ ಮಾಡ್ತೀನಿ. ಡಬಲ್ ಆರ್ಚ್ ಕುಚ್ಚು ಬೇಸಿದು, ಡಬಲ್ ಆರ್ಚ್ ಕುಚ್ಚು. ಇನ್ನೀಗ 5 ಟೈಮ್ಸು 3 ಚೈನು, 3 ಚೈನ್ಸ್, ಲಾಕ್, 3 ಚೈನ್ಸ್ ಲಾಕ್ ಅಂತ 5 ಟೈಮ್ಸು. ನೆಕ್ಸ್ಟ್ ಸ್ಟೆಪ್ ತೋರಿಸ್ತೀನಿ. ಇಲ್ಲಿ ಎಂಡಲ್ಲಿ 3 ಸಾರಿ 3 ಚೈನು, ಸ್ಟಾರ್ಟಿಂಗ್ ಮತ್ತು ಎಂಡಲ್ಲಿ. ನಿಮ್ಗೆ ಗೊತ್ತೇ ಡಬಲ್ ಆರ್ಚ್ ಕುಚ್ಚು ಬೇಸು. ಈಗ ಒಂದು ಚೈನ್ ಹಾಕ್ಕೊಂಡು ವರ್ಕ್ ಟರ್ನ್ ಮಾಡಿ ಬ್ಯಾಕ್ ಸೈಡಿಗೆ ಬರ್ತೀನಿ. ಬ್ಯಾಕ್ ಸೈಡಲ್ಲಿ ಚೈನ್ಗೆ ಚೈನ್ ಹಾಕ್ತಾ ಇದ್ದೀನಿ. ಚೈನ್ ಮೇಲೆ ಚೈನ್ ಹಾಕ್ಕೊಂಡು ಈ ಲಾಕ್ ಇದೆಯಲ್ವ, ಲಾಕಲ್ಲಿ ಲಾಕ್ ಮಾಡ್ತಾ ಇದ್ದೀನಿ. ಎಲ್ಲೆಲ್ಲ ಚೈನ್ ಇದೆಯೋ ಅಲ್ಲೆಲ್ಲ ಚೈನ್ ಮಾಡ್ಕೊಂಡು ಬರ್ತಾ ಇದ್ದೀನಿ. ಈ ಚೈನ್ ಮೇಲೇನು ಚೈನು 3 ಚೈನ್ ಮಾಡೋದು. ಆ ಲಾಕ್ ಇರುತ್ತಲ್ವ, ಫಸ್ಟ್ ರೌಂಡಲ್ಲಿ ಮಾಡಿರೋದು, ಫಸ್ಟ್ ರೋದಲ್ಲಿ ಆ ಲಾಕಿನ ಒಳಗಡೆ ಲಾಕ್ ಮಾಡ್ತಾ ಇದ್ದೀನಿ. ಇಲ್ಲಿ ಬೀಟ್ ಪಕ್ಕ ನೋಡಿ, ಈ ಲಾಕಿನ ಒಳಗಡೆ, ಬಟ್ಟೆಗೆ ಮಾಡ್ತಾ ಇಲ್ಲ, ಲಾಕಿಗೆ ಮಾಡ್ತಾ ಇದ್ದೀನಿ. ಈಗ ಬೀಡ್ ಸುತ್ತಲೂ ಚೈನ್ ಮಾಡ್ತಾ ಇದ್ದೀನಿ. 4 5 ಚೈನ್ ಮಾಡಿದ್ದೀನಿ. ಇದೀಗ 5 ಚೈನ್ ಸಾಕಾಗತ್ತೆ ಇದಕ್ಕೆ. ಇಲ್ಲಿ ಬೀಡ್ನ ಈ ಕಡೆ ಲಾಕ್ ಮಾಡಿ, ಆಮೇಲೆ ಮತ್ತೆ ಚೈನ್ ಮೇಲೆಲ್ಲ ಚೈನ್ ಮಾಡಿಕೊಂಡು ಪೂರ್ತಿ ಮಾಡ್ಕೊಂಡು ಬನ್ನಿ, ತೋರಿಸ್ತೀನಿ. ಈಗ ಇಲ್ಲಿ ಲಾಸ್ಟ್ವರೆಗೆ ಬಂದಿದ್ದೀನಿ. ಲಾಕಲ್ಲಿ ಲಾಕ್ ಮಾಡಿ ಆದಮೇಲೆ ಈಗ ಮತ್ತೆ ಒಂದು ಚೈನ್ ಹಾಕ್ಕೊಂಡು ಫ್ರಂಟ್ ಸೈಡಿಗೆ ಬನ್ನಿ. ಫ್ರಂಟ್ ಸೈಡಿಗೆ ಬಂದು ಫಸ್ಟು 3 ಚೈನ್ ಮಾಡ್ಕೊಳ್ಳಿ. ಹಾಗೆ ಇದು ನಿಮಗೆ ಗೊತ್ತಿರೋದಾದ್ರಿಂದ ಸ್ವಲ್ಪ ಸ್ಪೀಡ್ ಹೋಗ್ತೀನಿ. ಪ್ರತಿ ಆರ್ಚ್ಗಳಲ್ಲೂ ಪ್ರತಿ ಡಿಸೈನ್ಗಳಲ್ಲೂ ನಾನು ಇದನ್ನು ಮಾಡ್ತಾ ಇರ್ತೀನಿ. ಹೀಗೆ ಮತ್ತೆ 3 ಚೈನು, ಅದು ಎಲ್ಲಿ ಲಾಕ್ ಆಗಿದೆಯೋ ಅಲ್ಲೇ ಲಾಕ್ ಮಾಡ್ಕೊಳ್ಳಿ, ಆ ಲಾಕಿನ ಒಳಗಡೆ, ಸೆಕೆಂಡ್ ರೋದ ಲಾಕಿನ ಒಳಗಡೆ. ಈಗ ಬೀಡ್ ಪಕ್ಕ 3 ಚೈನ್ ಇದೆ, ಇಲ್ಲಿ ಒಂದು ಸಿಂಗಲ್ ಕ್ರೋಶೆ ಮಾಡಿಕೊಂಡು ಬೀಡ್ನ ಮೇಲೆ ಇಲ್ಲಿ 5 ಚೈನ್ ಹಾಕಿದ್ದೀವಲ್ವ, ಅಲ್ಲಿ ಡಬಲ್ ಕ್ರೋಶೆ ಮಾಡ್ತಾ ಇದ್ದೀನಿ. ನೋಡಿ, ಈ 5 ಚೈನ್ ಇದೆಯಲ್ವ, ನಾವೀಗ ಹಾಕ್ಕೊಂಡು ಬಂದಿರೋದು ಬ್ಯಾಕ್ ಸೈಡಿಂದ, ಇಲ್ಲಿ ಡಬಲ್ ಕ್ರೋಶೆ ಮಾಡ್ತಾ ಇದ್ದೀನಿ. ಇದು ಫುಲ್ ಆಗೋಷ್ಟು ಡಬಲ್ ಕ್ರೋಶೆ ಮಾಡ್ಕೊಳ್ಳಿ, ಕೌಂಟಿಂಗ್ ಮಾಡಿಕೊಂಡು. ಈ ಥರ 2 ಆಯಿತು. ಕೌಂಟಿಂಗ್ ನೀವು ಮಾಡ್ತಾ ಮಾಡಿದರೆ ಈಸಿ ಆಗುತ್ತೆ. ಆಮೇಲೆ ಅಂದರೆ ಮಾಡೋಕ್ಕಾಗತ್ತೆ, ಚೈನು ಕೌಂಟ್ ಮಾಡ್ಬೋದು ಅಥವಾ ಇದನ್ನು ಮಾಡ್ಬೋದು, ಒಂದು ಕೆಲಸ ಆಗುತ್ತೆ. ಇದು ಮಾಡ್ತಾ ಮಾಡಿದರೆ ಕರೆಕ್ಟಾಗಿ ಬರುತ್ತೆ, ಸುಲಭ ಆಗುತ್ತೆ. 5 ಆಯಿತು. 6 7 8 9 10 ಹಾಕಿದ್ದೀನಿ ಇಲ್ಲಿ. ನೆಕ್ಸ್ಟ್ 3 ಚೈನಲ್ಲಿ ಅದನ್ನು ಲಾಕ್ ಮಾಡ್ಕೊಳ್ಳಿ. ಇದನ್ನು ಲಾಕಲ್ಲಿ
ಲಾಕ್ ಮಾಡ್ಕೊಳ್ಳಿ. ನೀವು ಈ ಬೀಡ್ ದೊಡ್ಡ ಹಾಕಿದರೆ ಮೇಲೆ ಚೈನ್ ಹೆಚ್ಚು ಬರುತ್ತೆ, 12 14 ಆ ಥರ ಡಬಲ್ ಕ್ರೋಶೆ ಬರುತ್ತೆ. ಆಮೇಲೆ ನೆಕ್ಸ್ಟ್ ಆರ್ಚ್ ಹೆಚ್ಚು ಬರುತ್ತೆ, ಆವಾಗ ದೊಡ್ಡ ಆರ್ಚ್ ಆಗುತ್ತೆ. ಅದಕ್ಕೋಸ್ಕರ ನಾನು ಇದನ್ನು ಮಾಡಿದ್ದೀನಿ. ನಿಮಗೆ ದೊಡ್ಡ ಆರ್ಚ್ ಬೇಕು ಅಂದರೆ ಇಲ್ಲಿ ಬೀಡ್ ದೊಡ್ಡದು ಹಾಕ್ಕೊಳ್ಳಿ, ಈ ಡಬಲ್ ಕ್ರೋಶೆಗಳು ಎಕ್ಸ್ಟ್ರಾ ಮಾಡ್ಕೊಳ್ಳಿ, ಹೆಚ್ಚು ಮಾಡ್ಕೊಳ್ಳಿ. ಆವಾಗ ಬೀಡ್ ದೊಡ್ಡಾದರೆ ಆಟೋಮೆಟಿಕಲಿ ಹೆಚ್ಚಾಗುತ್ತೆ, ಮತ್ತು ಮುಂದಿನ ಆರ್ಚು ಹೆಚ್ಚಾಗುತ್ತೆ, ಆವಾಗ ದೊಡ್ಡ ಆರ್ಚ್ ಆಗುತ್ತೆ. ತೋರಿಸ್ತೀನಿ ಪೂರ್ತಿ ಮಾಡಿ. ಈ ಥರ ಆರ್ಚ್ಗಳನ್ನು ಹಾಕ್ಕೊಂಡಿದ್ದೀನಿ. ಈಗ ನೆಕ್ಸ್ಟ್ ಸ್ಟೆಪ್ಪು ಇನ್ನೊಂದು ಕಲರ್ ದಾರ ಇಲ್ಲಿ ಸ್ಟಾರ್ಟಿಂಗಲ್ಲಿ ಸೇರಿಸ್ತಾ ಇದ್ದೀನಿ ಈ ಲಾಕಲ್ಲಿ. ಈ ಥರ ದಾರ ಸೇರಿಸ್ಕೊಂಡ್ಮೇಲೆ ಫಸ್ಟ್ 3 ಚೈನು ಇದನ್ನು ಈ ಲಾಕಲ್ಲಿ ಲಾಕ್ ಮಾಡ್ಕೊಳ್ಳಿ. ಈಗ ಇದು ನೋಡಿ, ಫಸ್ಟ್ 3 ಚೈನ್ ಇದು ಕುಚ್ಚಿಗೆ. ಇದಾದಮೇಲೆ ಇಲ್ಲಿಯೇ 2 ಚೈನ್ ಹಾಕ್ಕೊಳ್ಳಿ, ಲಾಕಿಂದಲೇ 2 ಚೈನ್ ಹಾಕ್ಕೊಂಡು ಸ್ಮಾಲ್ ಬೀಡ್ ಸೇರಿಸಿ. ಒಂದು ಈ ಥರ ಸ್ಮಾಲ್ ಬೀಡ್ ಸೇರಿಸಿ. ಸ್ಮಾಲ್ ಬೀಡ್ ಸೇರಿಸ್ಬಿಟ್ಟು ಈ ನೆಕ್ಸ್ಟ್ 3 ಚೈನ್ ಇದೆ ನೋಡಿ ಇಲ್ಲಿ, ಈ ಚೈನು, ಈ ಚೈನಲ್ಲಿ ಡಬಲ್ ಕ್ರೋಶೆ 4 ಮಾಡ್ಕೊಳ್ಳಿ. ಬೀಡ್ ಹಾಕಿದ ಮೇಲೆ 4 ಡಬಲ್ ಕ್ರೋಶೆ. ಈ ಥರ 4 ಡಬಲ್ ಕ್ರೋಶೆ ಮಾಡಿಕೊಂಡು ಇದನ್ನು ಇಲ್ಲಿ ಈ ಫಸ್ಟು ಡಬಲ್ ಕ್ರೋಶೆ ಇದೆಯಲ್ವ ಆರ್ಚಲ್ಲಿ, 10 ಡಬಲ್ ಕ್ರೋಶೆ ಹಾಕಿದ್ದೀವಲ್ವ ಆರ್ಚು, ಇಲ್ಲಿ ಫಸ್ಟ್ ಡಬಲ್ ಕ್ರೋಶೆಯಲ್ಲಿ ಲಾಕ್ ಮಾಡ್ಕೊಳ್ಳಿ. ಅದನ್ನು ಈ ಥರ ಲಾಕ್ ಮಾಡ್ಕೊಂಡ್ಮೇಲೆ ಈಗ 3 ಚೈನ್ ಮಾಡ್ಕೊಳ್ಳಿ. 3 ಚೈನ್ ಮಾಡಿಕೊಂಡು ಬ್ಯಾಕ್ ಸೈಡಿಗೆ ಬಂದು ಇಲ್ಲಿ 3ನೇ ಚೈನಲ್ಲಿ ಅಂದರೆ 1 2 3 ಇಲ್ಲಿ ಇದನ್ನು ಲಾಕ್ ಮಾಡ್ಕೊಳ್ಳಿ. ಇಲ್ಲಿಂದ 3ನೇ ಚೈನು 1 2 3 ಇಲ್ಲಿ ಲಾಕ್ ಮಾಡ್ಕೋಬೇಕು ನೀವು ಸಿಂಗಲ್ ಕ್ರೋಶೆ ಹಾಕಿ. ಈ ಥರ ಲಾಕ್ ಮಾಡ್ಕೊಳ್ಳಿ. ಆಮೇಲೆ 2 ಚೈನ್ ಹಾಕ್ಕೊಂಡು ವರ್ಕ್ ಟರ್ನ್ ಮಾಡಿ ಇನ್ನೊಂದು ಸ್ಮಾಲ್ ಬೀಡ್. ಈಗ ಈ 3 ಚೈನ್ ಹಾಕಿದ್ದೀರಲ್ವ, ಇದರಲ್ಲಿ ಡಬಲ್ ಕ್ರೋಶೆ 4 ಡಬಲ್ ಕ್ರೋಶೆ. ಬೀಡ್ ಹಾಕಿದ ಮೇಲೆ 4 2 3 4. ಇದನ್ನು ಇಲ್ಲಿ ಒಂದು ಬಿಟ್ಟು ಒಂದಕ್ಕೆ, ಈಗ ನೀವು ಇಲ್ಲಿ ಲಾಕ್ ಮಾಡಿ 3 ಚೈನ್ಸ್ ಹಾಕಿದ್ದೀರಲ್ವ, ಅದರ ಪಕ್ಕದ್ದಲ್ಲ, ಅದರ ಪಕ್ಕದ್ದು ಒಂದು ಬಿಟ್ಟು ಒಂದಕ್ಕೆ ಲಾಕ್ ಮಾಡಿ. ಮತ್ತು 3 ಚೈನು. ಈಸಿ ಇದೆ, ಗಮನಿಸ್ಕೊಳ್ಳಿ, ಹೆಚ್ಚು ಕಷ್ಟ ಏನಿಲ್ಲ, ಮಾಡಿದರೆ ಗೊತ್ತಾಗತ್ತೆ ನಿಮಗೆ. ಇಲ್ಲಿ 3ನೇ ಚೈನಲ್ಲಿ 1 2 3 3ನೇ ಚೈನಲ್ಲಿ ಲಾಕ್ ಮಾಡ್ಕೊಳ್ಳಿ. ಸ್ವಲ್ಪ ಗಮನಿಸ್ಕೊಳ್ಳಿ ಅಷ್ಟೇ. ಆಮೇಲೆ 2 ಚೈನು, ವರ್ಕ್ ಟರ್ನು, ಇಲ್ಲಿ ಬೀಡ್ ಹಾಕಿದ ಮೇಲೆ ಈ 3 ಚೈನಲ್ಲಿ, ಈಗ ಹಾಕಿರೋ 3 ಚೈನಲ್ಲಿ 4 ಡಬಲ್ ಕ್ರೋಶೆ. 2 3 4. ಇದನ್ನು ಮತ್ತೆ ಈಗ ಈ ಲಾಕ್ ಮಾಡಿ 3 ಚೈನ್ ಹಾಕಿದ್ರಲ್ವ, ಅದರ ಪಕ್ಕದಲ್ಲ ಅದರ ಪಕ್ಕದ್ದು ಒಂದು ಬಿಟ್ಟು ಒಂದಕ್ಕೆ ಲಾಕ್ ಮಾಡ್ಕೋಬೇಕು. ಮತ್ತೆ 3 ಚೈನ್ ಮಾಡ್ಕೊಳ್ಳಿ. ಈ ಥರ ಮಾಡ್ಕೊಂಡು ಬನ್ನಿ.
2 ಚೈನು, ಫ್ರಂಟ್ ಸೈಡಿಗೆ ಬನ್ನಿ. ಇಲ್ಲಿ 1 2 3 4 ಡಬಲ್ ಕ್ರೋಶೆ ಆ 3 ಚೈನಲ್ಲಿ. ಈಗ ಮತ್ತೆ ಒಂದು ಬಿಟ್ಟು ಒಂದಕ್ಕೆ ಲಾಕ್ ಮಾಡಿ. ಮತ್ತೆ 3 ಚೈನು, ಬ್ಯಾಕ್ ಸೈಡು 1 2 3, ಮೂರನೇ ಚೈನಲ್ಲಿ ಲಾಕು. ಮತ್ತೆ 2 ಚೈನು, ಫ್ರಂಟಿಗೆ ಬನ್ನಿ. ಮತ್ತೆ ಇಲ್ಲಿ ಡಬಲ್ ಕ್ರೋಶೆ, 4 ಡಬಲ್ ಕ್ರೋಶೆ ಆ 3 ಚೈನಲ್ಲಿ. ಇದು ಹೊಸ ಡಿಸೈನ್ ಸ್ನೇಹಿತರೆ, ಬ್ರೈಡಲ್ ಸ್ಯಾರಿಗಳಿಗೆ ಚೆನ್ನಾಗಿ ಕಾಣಿಸುತ್ತೆ. ಇದು ತುಂಬ ಸ್ವಲ್ಪ ದೊಡ್ಡ ಆರ್ಚ್ ಆಗಿರೋದ್ರಿಂದ ಚೆನ್ನಾಗೇ ಕಾಣಿಸುತ್ತೆ. ಈಗ ಇಲ್ಲಿ ಒಂದು ಬಿಟ್ಟು ಒಂದಕ್ಕೆ ಲಾಕ್ ಮಾಡಿ. ನೀವು ಈ ಬೇಸ್ ಆರ್ಚು ಮಾಡುವಾಗ ಕೌಂಟ್ ಮಾಡ್ಕೊಳ್ಳಿ. ಒಂದು ಬಿಟ್ಟು ಒಂದು ಮಾಡಬೇಕು ಅಂದರೆ 11 ಡಬಲ್ ಕ್ರೋಶೆ ಇಲ್ಲಿ ಮಾಡಬೇಕಾಗತ್ತೆ. 10 ಅಲ್ಲ 11, ನಾನು 11 ಮಾಡಿದ್ದೀನಿ. ಆ ಥರ ಮಾಡ್ಕೋಬೇಕಾಗತ್ತೆ. ಇಲ್ಲಾಂದರೆ ನಿಮಗೆ ಅದು ಕರೆಕ್ಟ್ ಬರಲ್ಲ. ಒಂದು ಬಿಟ್ಟು ಒಂದಕ್ಕೆ ಮಾಡೋದಲ್ವ, 1 3 5 ಹಂಗೆ ಬರುತ್ತೆ. ಅದು ಆಡ್ ಸಂಖ್ಯೆಯಲ್ಲಿ ಮಾಡಿದರೆ ಕರೆಕ್ಟಾಗಿ ಬರುತ್ತೆ. ನೀವು ಸ್ವಲ್ಪ ಅದನ್ನು ಗಮನದಲ್ಲಿ ಇಟ್ಕೋಬೇಕು. ಇಲ್ಲಿ ಕೌಂಟಿಂಗು ಕರೆಕ್ಟಾಗಿ ಇರಬೇಕು. ಮೇಲೆ ನೀವು ಒಂದು ಬಿಟ್ಟು ಒಂದಕ್ಕೆ ಹಾಕೋದ್ರಿಂದ. ಈಗ ಮತ್ತೆ 3 ಚೈನು, ಬ್ಯಾಕ್ ಸೈಡಿಂದ ಬಂದು ಇಲ್ಲಿ 1 2 3ಕ್ಕೆ ಇಲ್ಲಿ ಲಾಕ್ ಮಾಡಿ, ಮತ್ತೆ 2 ಚೈನ್ ಮಾಡಿ ಫ್ರಂಟ್ ಸೈಡಿಗೆ ಬನ್ನಿ. ಈಗ ಮತ್ತೆ ಈ ಥರ 4 ಡಬಲ್ ಕ್ರೋಶೆ ಇಲ್ಲಿ ಈ 3 ಚೈನಲ್ಲಿ ಮಾಡ್ಕೋಬೇಕು. ಈಗ ಇದನ್ನು ಲಾಸ್ಟಿಂದನ್ನು ಈಗ ಇಲ್ಲಿವರೆಗೆ ನೀವು ಲಾಕ್ ಮಾಡಿದ್ದೀರಾ. ಈಗ ಅದರಲ್ಲಿ ಲಾಸ್ಟಲ್ಲಿ ಮಾಡಿರೋದು ನೀವು. ಮತ್ತೆ ಈಗ ಇದನ್ನು ಎಲ್ಲಿ ಲಾಕ್ ಮಾಡ್ತೀರಾ, ನೆಕ್ಸ್ಟು 3 ಚೈನಲ್ಲಿ ಅಥವಾ 3 ಚೈನ್ ಲಾಕಲ್ಲಿ ನೀವು ಹಿಂಗೆ ಮಾಡ್ಕೊಂಡು ನೋಡಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳಿ. 3 ಚೈನಲ್ಲಿ ಲಾಕ್ ಮಾಡಿ. 3 ಚೈನ್ ಲೂಸ್ ಆಗುತ್ತೆ, ನಿಮಗೆ ಇಲ್ಲಿ ವೇವ್ ಥರ ಬರುತ್ತೆ ಅಂತ ಅನಿಸಿದರೆ ಲಾಕಲ್ಲಿ ಲಾಕ್ ಮಾಡಿ. ಈ ಥರ ಬರುತ್ತೆ ನೋಡಿ. ಇದನ್ನು ಇನ್ನು ಈ ಲಾಕಲ್ಲಿ ಲಾಕ್ ಮಾಡ್ಕೊಳ್ಳಿ. ಮತ್ತೆ 3 ಚೈನು ಕುಚ್ಚಿಗೆ, ಇದನ್ನು ಇಲ್ಲಿ ಲಾಕಲ್ಲಿ ಲಾಕ್ ಮಾಡಿ. ಈಸಿಯಾಗಿದೆ ಇದು ನೋಡಿ. ಹಿಂಗೆ ಬರುತ್ತೆ ಡಿಸೈನ್, ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ. ಪೂರ್ತಿ ಮಾಡಿ ತೋರಿಸ್ತೀನಿ ನಾನು. ಪೂರ್ತಿ ಮಾಡಿ ಸ್ಲ್ಯಾಂಟಿಂಗ್ ಆರ್ಚ್ಗಳು ಬರುತ್ತೆ ಪ್ರತಿಯೊಂದು. ಇದು ನಾರ್ಮಲ್ ಸ್ಲ್ಯಾಂಟಿಂಗ್ ಆರ್ಚ್ಗಿಂತ ಸ್ವಲ್ಪ ಬೇರೆ ಇದೆ. ಅದರಿಂದ ಒಂದು ಬೇರೆ ರೀತಿ ಶೋ ಕಾಣುತ್ತೆ, ಗ್ರ್ಯಾಂಡ್ ಕಾಣುತ್ತೆ ಇದರಲ್ಲಿ. ಇನ್ನು ನೀವು ಇಲ್ಲಿ ಸ್ಟೋನ್ ಚೈನೆಲ್ಲ ಹಾಕಿದರೆ ಇನ್ನೂ ಗ್ರ್ಯಾಂಡ್ ಕಾಣ್ಬೋದು. ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೋಡಿ. ಒಂದು ಹೊಸ ರೀತಿ ಕಾಣಿಸುತ್ತೆ, ಹೊಸ ಡಿಸೈನ್ ಕಾಣಿಸುತ್ತೆ. ಇದು ಪೂರ್ತಿ ಮಾಡಿ ತೋರಿಸ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮುಂದಿನ ವಿಡಿಯೋಂದಿಗೆ ಭೇಟಿಯಾಗೋಣ. ಥ್ಯಾಂಕ್ ಯು.